ಸಿದ್ದರಾಮಯ್ಯನವರು ಸ್ವಲ್ಪ ಮೆತ್ತಗಾಗವ್ರೆ. ಇಲ್ಲ ಒತ್ತಡಕ್ಕೆ ಸಿಲ್ಕಿನೂ ಮೆತ್ತಗಾಗಿರೋದು. ಹಣ್ಣು ಮಾಡ್ಬೇಕಾದ್ರೆ ನ್ಯಾಚುರಲ್ ಆಗಿ ಹಣ್ಣು ಹಾಕ್ತಿವಿ, ಕೆಲವರು ಒತ್ತಿ ಹಣ್ಣು ಮಾಡ್ತಾರಲ್ಲ, ಹಂಗೊಟ್ಟು ಹಣ್ಣು ಹಾಕ್ತಾವ್ರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರ ವಿಚಾರವಾಗಿ ಬಿಜೆಪಿಯ, ಅದರಲ್ಲೂ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಜನತಾ ಪರಿವಾರದ ಗೆಳೆಯ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲೇ ಇತ್ತೀಚಿನ ಸಿದ್ದರಾಮಯ್ಯ ಅವರ ಒಂದಷ್ಟು ನಡೆ ಮತ್ತು ನುಡಿ ಸಾಕ್ಷಿಯನ್ನು ನುಡಿತಿವೆ. ಯಾರೆಲ್ಲ DK ಶಿವಕುಮಾರ್ ಅವರ ಬಣದ ಶಾಸಕರು ಪದೇ ಪದೇ ಸಿಎಂ ಚೇಂಜ್ ಆಗ್ತಾರೆ, DK ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ಪ್ರವೋಕ್ ಮಾಡಿದ್ರು. ಅದೇ ಕಾರಣಕ್ಕೆ ನಂದಿ ಬೆಟ್ಟದಲ್ಲಿ ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಅಂತ ಸುಳಿವು ಕೊಟ್ಟರು ಸಿದ್ದರಾಮಯ್ಯ. ದೆಹಲಿಗೆ ಹೋದ್ಮೇಲೆ ಹೈಕಮಾಂಡ್ ಭೇಟಿಗೂ ಮುಂಚೆ ರಾಷ್ಟ್ರೀಯ ಮಾಧ್ಯಮಕ್ಕೆ ಕೊಟ್ಟಂತಹ ಒಂದು ಸಂದರ್ಶನದಲ್ಲಿ ನಾನೇ ಪೂರ್ಣಾವಧಿಗೆ ಮುಖ್ಯಮಂತ್ರಿ, ಅಧಿಕಾರ ಹಂಚಿಕೆಯ ಮಾತುಕತೆನೇ ನಡೆದಿಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಆದರೆ ಬಿಜೆಪಿಯಲ್ಲಿರೋ ನಾಯಕ, ಅದರಲ್ಲೂ ಯಡಿಯೂರಪ್ಪ ಅವರ ಆಪ್ತ, ಸಿದ್ದರಾಮಯ್ಯ ಅವರ ಲಾ ಕಾಲೇಜಿನ ಸ್ನೇಹಿತ, ಮತ್ತೆ ಬಹುಪಾಲು ಸದನದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಸರಿಸಮನಾಗಿ ವಾದಿಸಬಲ್ಲಂತಹ ವಾಗ್ಮಿ ಈಗ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಆಡಿರುವಂತಹ ಒಂದು ಹೇಳಿಕೆ, ಅವರು ಹಾಕಿರುವಂತಹ ಒಂದು ಬಾಂಬ್ DK ಶಿವಕುಮಾರ್ ಅವರ ಬಣಕ್ಕೆ ಬಹುದೊಡ್ಡ ಬ್ರಹ್ಮಾಸ್ತ್ರವಾಗಿ ಕಾಣ್ತಿದೆ. ಬಿಹಾರ ಚುನಾವಣೆಯ ಬಳಿಕ ಇದೇ ಮಾತನ್ನ ಹೈಕಮಾಂಡ್ ಮುಂದೆ ಹೇಳಬಹುದು. ಯಾಕಂದ್ರೆ ಇದೇ ಯಡಿಯೂರಪ್ಪ ಅವರನ್ನ ಸಿಎಂ ಸ್ಥಾನದಿಂದ ಇಳಿಸೋದಕ್ಕೂ ಮುಂಚೆ ಭಿನ್ನರು, ಅವರ ವಿರುದ್ಧ ನಿಂತವರು ಇಂಥದ್ದೇ ಅಸ್ತ್ರಗಳನ್ನು ಬಳಸಿಕೊಂಡಿದ್ದು ಕಣ್ಮುಂದೆ ಇರುವಂತಹ ಸಾಕ್ಷಿ. ನೋಡಿ, ಸಿದ್ದರಾಮಯ್ಯ ವಿಚಾರವಾಗಿ ಯಾರು ಇಂಥದ್ದೊಂದು ಮಾತನ್ನ ಹೇಳಿದ್ರು? ಖುದ್ದು ಆ ಬಿಜೆಪಿಯ ನಾಯಕರೇ ಆಡಿರುವಂತಹ ಒಂದು ಮಾತನ್ನ ನಿಮಗೆ ತೋರಿಸ್ತೀನಿ ನೋಡಿ. ಸಿದ್ದರಾಮಯ್ಯನವರು ಸ್ವಲ್ಪ ಮೆತ್ತಗಾಗವ್ರೆ. ಇಲ್ಲ ಒತ್ತಡಕ್ಕೆ ಸಿಲ್ಕಿನೂ ಮೆತ್ತಗಾಗಿರೋದು. ಹಣ್ಣು ಮಾಡ್ಬೇಕಾದ್ರೆ ನ್ಯಾಚುರಲ್ ಆಗಿ ಹಣ್ಣು ಹಾಕ್ತಿವಿ, ಕೆಲವರು ಒತ್ತಿ ಹಣ್ಣು ಮಾಡ್ತಾರಲ್ಲ, ಹಂಗೊಟ್ಟು ಹಣ್ಣು ಹಾಕ್ತಾವ್ರೆ ಸಿದ್ದರಾಮಯ್ಯ. ಹೌದು, ಚಿಕ್ಕನಾಯಕನಹಳ್ಳಿಯ ಮಾಜಿ ಶಾಸಕ, ಮಾಜಿ ಸಚಿವ JC ಮಾಧುಸ್ವಾಮಿ ಅವರು ಸುಖ ಸುಮ್ಮನೆ ಏನೋ ಹೇಳಿಕೆ ಕೊಡೋದಿಲ್ಲ. ಈ ಕಾಟಾಚಾರದ ಹೇಳಿಕೆಗಳು ಮೊದಲೇ ಕೊಡೋದು, ಒಂದು ಗತ್ತು ತಾಕತ್ತು ತೂಕ ಇರುವಂತಹ ಮಾತುಗಳನ್ನೇ ಹೇಳ್ತಾರೆ. ಅದೇ ರೀತಿಯಲ್ಲೇ ಈಗ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಆಡಿರುವಂತಹ ಮಾತು ಇದೆಯಲ್ಲ, ಇದು ಸಾಕಷ್ಟು ಲೆಕ್ಕಾಚಾರಗಳಿಗೆ ವೇದಿಕೆ ಮಾಡಿಕೊಡುವಂತಹ ಸಾಕ್ಷಿ ಆಗುತ್ತೆ, ವೇದಿಕೆ ಮಾಡಿಕೊಡುವಂತಹ ವಿಚಾರವಾಗುತ್ತೆ. ಇದೇ ಜೂನ್ 29ನೇ ತಾರೀಕು ಸಿದ್ದರಾಮಯ್ಯ ಅವರನ್ನ ಮಾಧುಸ್ವಾಮಿ ಅವರು ಭೇಟಿಯಾದರು. ಆಗ ಸಾಕಷ್ಟು ಮಾಧ್ಯಮಗಳಲ್ಲಿ ಚರ್ಚೆ ಆಯಿತು, ಮಾಧುಸ್ವಾಮಿ ಅವರು ಕಾಂಗ್ರೆಸ್ ಸೇರ್ತಾರೆ ಹಾಗೆ ಹೀಗೆ ಅಂತ. ಹಾಗಾಗೋದಿಲ್ಲ. ಆದರೆ ಅವತ್ತಿನ ಭೇಟಿಯ ಬಳಿಕ ಇದೇ ಫಸ್ಟ್ ಟೈಮ್ ತುಮಕೂರಲ್ಲಿ ಮಾಧುಸ್ವಾಮಿ ಅವರು ಹೇಳಿರುವಂತಹ ಮಾತು, ಸಿದ್ದರಾಮಯ್ಯ ಅವರು ಮೆತ್ತಗಾಗಿದ್ದಾರೆ, ವಯೋಸಹಜ ಕಾರಣಕ್ಕೋ ಅಥವಾ ಮಾಗ್ತಿದಾರೋ ಅಥವಾ ಒತ್ತಡಕ್ಕೆ ಸಿದ್ದರಾಮಯ್ಯ ಅವರು ಮೆತ್ತಗಾಗಿರೋ ಸಾಧ್ಯತೆ ಇದೆ ಅನ್ನೋ ಕೊನೆಯ ಸಾಲಿದೆಯಲ್ಲ, ಆ ಮಾತಿದೆಯಲ್ಲ, 2013-18 ಸಿದ್ದರಾಮಯ್ಯ ಹೀಗಿಲ್ಲ ಅಂತ ಸಾಕ್ಷಾತ್ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿರುವಂಥವ್ರೇನೆ, ಅತ್ಯಾಪ್ತರೇನೆ ಒಪ್ಕೋತಾರೆ. ಆ ಕದರು, ಆ ಖಡಕ್ಕು ಈಗಿಲ್ಲ, ತುಂಬಾ ಮೆತ್ತಗಾಗಿದ್ದಾರೆ ಸಿದ್ದರಾಮಯ್ಯ ಅವರು. ಮತ್ತೆ 2013-18 ಮಧ್ಯೆ ಈ ಅವರಿವರನ್ನ ಜೊತೆಲಿ ಹಾಕೊಂಡಿರಲಿಲ್ಲ ಸಿದ್ದರಾಮಯ್ಯ ಅವರು. ಆದರೆ ಈಗ ಚೇಂಜ್ ಆಗಿದೆ. ಸಿದ್ದರಾಮಯ್ಯ ಅವರ ಸುತ್ತ ಎಂತೆಂಥವರೋ ನಿಂತಿದ್ದಾರೆ, ಅವರೆಲ್ಲ ಗುಂಡುಗಾಗ್ತಿದ್ದಾರೆ. ಆ ವಿಚಾರ ಬಹುಪಾಲು ಜನಕ್ಕೂ ಗೊತ್ತು. 2013-18 ಸಿದ್ದರಾಮಯ್ಯನೇ ಮತ್ತೆ ಬೇಕು ಅಂತ ಬಯಸ್ತಿದೆ ಬಹುಪಾಲು ಅಹಿಂದ ವರ್ಗ. ಇಂತಹ ಸಂದರ್ಭದಲ್ಲಿ ಮಾಧುಸ್ವಾಮಿ ಅವರು ಆಡಿರುವಂತಹ ಈ ಮಾತಿದೆಯಲ್ಲ, ಎಲ್ಲ ಒಂದು ಕಡೆ ಯಡಿಯೂರಪ್ಪ ಅವರನ್ನ ಇಳಿಸೋಕ್ಕೂ ಮುನ್ನ ಅವರದ್ದೇ ಹಿಂದೆ ಇದ್ದಂತಹ ಹಿತಶತ್ರುಗಳು ಆಡಿದ ರೀತಿಯಲ್ಲೇ ಸಿದ್ದರಾಮಯ್ಯ ಅವರನ್ನ ಅತ್ಯಂತ ನೇರವಾಗಿ, ನಿಷ್ಠುರವಾಗಿ, ಖಡಕ್ಕಾಗಿ ಪ್ರಶ್ನಿಸುವ ಮತ್ತು ಅವರ ಬಗ್ಗೆ ಮೌಲ್ಯಮಾಪನ ಮಾಡುವಂತಹ ಆತ್ಮೀಯ ಗೆಳೆಯ, ಕಾನೂನು ವಿದ್ಯಾರ್ಥಿ ಅವರ ಜೊತೆಲಿ ಮಾಧುಸ್ವಾಮಿ ಅವರು ಇಂತಹ ಹೇಳಿಕೆ ಕೊಟ್ಟರು ಅಂದರೆ ಅದು ಬೇರೆ ಲೆಕ್ಕಾಚಾರನೇ ಆಗುತ್ತೆ. ಇದನ್ನು DK ಶಿವಕುಮಾರ್ ಅವರ ಬಣ ಖಂಡಿತ ಬಳಸ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಈ ಹೇಳಿಕೆಯ ನಂತರ ಕೂಡ ಸಿಎಂ ಗಾದಿಯ ಕುರ್ಚಿಯ ಫೈಟ್ ಏನಿದೆ ಅದು ನಿಂತೋಗಿಲ್ಲ ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ. ಹಾಗಿದ್ರೆ ಮಾಧುಸ್ವಾಮಿ ಅವರು ಹೇಳ್ತಿರೋ ಪ್ರಕಾರ ಸಿದ್ದರಾಮಯ್ಯ ಅವರು ಮಾಗ್ತಿದಾರೋ, ಮೆತ್ತಗಾಗ್ತಿದಾರೋ, ಅಥವಾ ಯಾರ್ಯಾರದ್ದೋ ಒತ್ತಡಕ್ಕೆ ಹುಣ್ಣಾಗ್ತಿದಾರೋ ಕಮೆಂಟ್ ಮಾಡಿ.
ಸಿದ್ದರಾಮಯ್ಯನವರು ಸ್ವಲ್ಪ ಮೆತ್ತಗಾಗವ್ರೆ. ಇಲ್ಲ ಒತ್ತಡಕ್ಕೆ ಸಿಲ್ಕಿನೂ ಮೆತ್ತಗಾಗಿರೋದು. ಈ ಹಣ್ಣು ಮಾಡ್ಬೇಕಾದ್ರೆ ನ್ಯಾಚುರಲ್ ಆಗು ಹಣ್ಣು ಹಾಕ್ತಿವಿ, ಕೆಲವರು ಒತ್ತಿ ಹಣ್ಣು ಮಾಡ್ತಾರಲ್ಲ, ಹಂಗೊಟ್ಟು ಹಣ್ಣು ಹಾಕ್ತಾವ್ರೆ ಸಿದ್ದರಾಮಯ್ಯ.